ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ಆಗಿದೆ ಈ ವಿಡಿಯೋ. ಯಾಕಂದರೆ ತುಂಬ ಜನ ಮಿಷಿನ್ ವರ್ಕ್ ಮಾಡೋರಾಗಲಿ ಹ್ಯಾಂಡ್ ವರ್ಕ್ ಮಾಡೋರಾಗಲಿ ತುಂಬ ಜನಕ್ಕೆ ಇದು ನೀಡಿದೆ. ಏನಪ್ಪ ಇದು ಅಂತ ಅಂದರೆ ತೋರಿಸ್ಬಿಡ್ತೀನಿ ಏನಂತ ನೋಡಿ. ಇದ್ರ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ, ತುಂಬ ಜನ ಗೊತ್ತಿರ್ಬೋದು, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಇದೇನು, ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ನೋಡಿರ್ತೀರ ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಹಾಗಾಗಿ ನಾನಿವತ್ತು ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಇದು ಏನಕ್ಕೆ ಅಂತ ಅಂದರೆ ಇದು ಸ್ಟೋನ್ ಎಲ್ಲ ಹಾಕೋಕ್ಕೆ ನಿಮಗೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಸ್ಟೋನ್ ಹಾಕೋದೇ ತುಂಬ ಕಷ್ಟ ಆಗ್ತಾ ಇರುತ್ತೆ. ಬೇರೆ ಬೇರೆ ಏನೇನೋ ಯೂಸ್ ಮಾಡ್ತಿರ್ತೀರ, ಬಟ್ ಆದ್ರೂ ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇರಲ್ಲ ನಿಮಗೆ. ಬಟ್ ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಯಾಕಂದರೆ ನಾನು ಸ್ಟೋನ್ ಹಾಕಬೇಕಾದ್ರೆ ತುಂಬ ಜನ ಅಬ್ಸರ್ವ್ ಮಾಡಿ ಮೆಸೇಜ್ ಮಾಡಿದ್ದಾರೆ, ಅಕ್ಕ ನೀವು ಸ್ಟೋನ್ ಹಾಕೋಕ್ಕೆ ಯೂಸ್ ಮಾಡ್ತೀರಲ್ಲ ಏನದು ಅಂತ ಹೇಳಿ ಕೇಳ್ತಾನೆ ಇದ್ರು. ಹಾಗಾಗಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ತೋರಿಸೋಣ ನಿಮ್ಗೆಲ್ಲರಿಗೂ ಅಂತ ಅನ್ನಿಸ್ತು ಇವತ್ತು. ಹಾಗಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನ ಯಾವ ಥರ ಯೂಸ್ ಮಾಡೋದು. ಆ್ಯಕ್ಚುಲಿ ಏನು ಗೊತ್ತಾ, ಇದು ಫಸ್ಟ್ ಟೈಮು ತಂದಾಗ ನನಗೂ ಗೊತ್ತಿರಲಿಲ್ಲ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತ. ಬಟ್ ಇದನ್ನು ಕೊಟ್ಟಿದ್ರಲ್ವ, ಇದೇನು ಕೊಟ್ಟಿದ್ದಾರೆ ಅಂತಲೇ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಇದೇನು ಕೊಟ್ಟಿದ್ದಾರೆ, ಇದು ಏನು ಕೊಟ್ಟಿದ್ದಾರೆ ಗೊತ್ತೇ ಆಗ್ತಿರ್ಲಿಲ್ಲ. ಮೇ ಬಿ ಇದನ್ನ ಕೆಳಗಡೆಗೆ ಈ ಥರ ಸ್ಟಿಕ್ ಮಾಡಬೇಕೇನೋ, ಇದನ್ನು ಅದ್ರ ಮೇಲೆ ಈ ಥರ ಇಟ್ಕೋಬೇಕೇನೋ, ಅದಕ್ಕೆ ಕೊಟ್ಟಿದ್ದಾರೆ ಅಂತ ನಾನು ಆ ಥರ ಅಂದ್ಕೊಂಡಿದ್ದು. ನನಗೆ ಗೊತ್ತೇ ಇರಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ತಂದವಾಗ ಯಾವ ಥರ ಯೂಸ್ ಮಾಡಬೇಕು ಅಂತ. ಆಮೇಲೆ ಗೊತ್ತಾದ್ಮೇಲೆ ಇದು ತುಂಬ ಯೂಸ್ ಆಗುತ್ತೆ ಸ್ಟೋನ್ ಹಾಕೋರಿಗೆಲ್ಲರಿಗೂ. ಹಾಗಾಗಿ ಯಾವ ಥರ ಯೂಸ್ ಮಾಡೋದು, ಇದನ್ನು ಬೇಗ ಫಾಸ್ಟಾಗಂತೂ ಕೆಲಸ ಆಗುತ್ತೆ ಇದನ್ನು ಯೂಸ್ ಮಾಡಿದರೆ. ಬನ್ನಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಸ್ಟೋನ್ ಹಾಕೋದನ್ನ ಅಂತ ಹೇಳಿ. ಮತ್ತು ಇನ್ನೊಂದು ನೆಕ್ಸ್ಟು ಇನ್ನೊಂದು ವಿಡಿಯೋ ಪಂಚಿಂಗ್ ನೀಡಲ್ಲು ಯಾವ ಥರ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ತುಂಬ ಜನ ಗೊತ್ತಿಲ್ಲ ಪಂಚಿಂಗ್ ನೀಡಲ್ ಅಂದರೆ ಏನು, ಅದನ್ನು ಯಾವ ಥರ ಯೂಸ್ ಮಾಡಬೇಕು ಏನು ಎತ್ತ ಅಂತೇಳಿ. ಇವಾಗೇನು ಆರಿ ವರ್ಕ್ ಮಾಡ್ತಿರಲ್ಲ, ಆರಿ ವರ್ಕ್ ನೀಡಲ್ಸ್ ಇರುತ್ತಲ್ವಾ, ಅದೇ ಥರ ಇನ್ನೊಂದು ಪಂಚಿಂಗ್ ನೀಡಲ್ ಇರುತ್ತೆ. ಬಟ್ ಅದು ಯೂಸ್ ಆಗುತ್ತಾ, ಯಾವ ಥರ ಅದರಲ್ಲಿ ವರ್ಕ್ ಮಾಡ್ಬೋದು, ತುಂಬ ಈಸಿ ಇದೆಯಾ ಅಂತ ಹೇಳಿ ಅದೊಂದು ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಓಕೆನಾ? ಬನ್ನಿ ಇವಾಗ ಯಾವ ಥರ ಇದರಿಂದ ಯಾವ ಥರ ಯೂಸ್ ಆಗುತ್ತೆ, ಫಾಸ್ಟಾಗಿ ಹಾಕ್ಬೋದಾ ಇಲ್ವಾ ಅಂತ ಹೇಳಿ ತೋರಿಸ್ತೀನಿ. ಓಕೆನಾ? ಆಮೇಲೆ ಆ್ಯಕ್ಚುಲಿ ಇನ್ನೊಂದು ವರ್ಕ್ ಮಾಡ್ತಾ ಇದ್ದೀನಿ ಇವಾಗ, ಕಂಪ್ಯೂಟರ್ ವರ್ಕು. ಅದು ಮದುವೆ ಹುಡುಗಿದು ಬ್ಲೌಸು, ಹೊಸ ಡಿಸೈನು, ನಿಮಗೆ ತೋರಿಸಿಲ್ಲ ಹೊಸ ಡಿಸೈನು. ಅದಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ, ಈ ಹ್ಯಾಂಡ್ ವರ್ಕು ಹ್ಯಾಂಡ್ ವರ್ಕ್ ಥರಾನೇ ಲುಕ್ ಬರ್ತಾ ಇದೆ. ಅಂದರೆ ಎಲ್ಲ ಫ್ರೆಂಚ್ ನಾಟ್ ಯಾವ ಥರ ಬರುತ್ತೆ ಅದೇ ಥರ ನಾಟ್ ವರ್ಕ್, ಫುಲ್ ಆಫ್ ನಾಟ್ ವರ್ಕು ತುಂಬ ಚೆನ್ನಾಗಿದೆ ಅದು ಡಿಸೈನು. ಸ್ಟಿಚಿಂಗ್ ಆದಮೇಲೆ ನಾಳೆ ಸ್ಟಿಚಿಂಗ್ ಎಲ್ಲ ಆಗುತ್ತೆ, ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ಅದು ಯಾವ ಥರ ಬಂದಿದೆ ಡಿಸೈನು ಅಂತ ಹೇಳಿ. ಓಕೆನಾ? ಬನ್ನಿ ಹಾಗಾದ್ರೆ ಇವಾಗ ಸ್ಟೋನ್ಸ್ ಹಾಕೋದು ನೋಡೋಣ. ನೋಡಿ ಇವಾಗ ನಾನು ಇದರಲ್ಲಿ ಈ ಥರ ಸ್ಟೋನ್ಸ್ ಹಾಕ್ಕೊಂಡಿದ್ದೀನಿ. ಈಗ ಈ ಸ್ಲೀವಿಗೆ ಹಾಕ್ತೀನಿ. ಇದು ಕೂಡ ಅದೇ ಮದುವೆ ಮ್ಯಾರೇಜ್ ಬ್ಲೌಸು ಹುಡುಗಿದು. ಇದಕ್ಕೆ ನಾನಿವಾಗ ಸ್ಟೋನ್ ಹಾಕಬೇಕು. ಅದಕ್ಕೇನೆ ತೋರಿಸ್ಬಿಡೋಣ. ನಾನು ಹೇಗೂ ಸ್ಟೋನ್ ಹಾಕ್ತಾ ಇದ್ನಲ್ವಾ, ಅದನ್ನೇ ಒಂದು ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ತೋರಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ನೋಡಿ, ಇದೆಯಲ್ವಾ, ಇಲ್ಲಿ ಈ ಥರ ಕೊಟ್ಟಿರ್ತಾರೆ ಇದನ್ನು. ಓಕೆನಾ? ಇದು ಜಸ್ಟು ಸ್ವಲ್ಪ ಇದು ಹೆಂಗಿದೆ ನೋಡಿ, ಇದು ಇಲ್ಲಿ ಹೋಲ್ ಥರ ಇದೆ ಇದು. ಓಕೆನಾ? ಇದರಲ್ಲಿ ಈ ಥರ ಜಸ್ಟ್ ಇದನ್ನು ನೋಡಿ ಈ ಥರ ಮಾಡ್ಕೊಳ್ಳೋದು. ಓಕೆನಾ? ಈಗ ಇದು ಅಂದರೆ ಸ್ಟೋನಿಗೆ ಸ್ಟಿಕ್ ಆಗಿ ಬರುತ್ತೆ ನೋಡಿ. ಜಸ್ಟ್ ಈ ಥರ ತಗೊಂಡ ತಕ್ಷಣ ಕಾಣಿಸ್ತಿದೆಯಾ ನಿಮಗೆ? ಇಲ್ಲೇ ಇಟ್ಕೊಂಡು ತೋರಿಸ್ತೀನಿ. ಗ್ಲೂ ಹಾಕ್ತೀನಿ ಫಸ್ಟು. ನೋಡಿ ಇವಾಗ ಫಸ್ಟು ಗ್ಲೂ ಹಾಕ್ತೀನಿ. ಈಗ ನೋಡಿ ಸ್ಟೋನ್ ಯಾವ ಥರ ಹಾಕೋದು ಅಂತೇಳಿ. ಜಸ್ಟ್ ಈ ಥರ ನೋಡಿ. ತುಂಬಾನೇ ಏನು ಸೌಂಡ್ ಇದು ನೋಡಿ. ಈ ಥರ ತುಂಬಾ ಈಸಿ ಅನಿಸುತ್ತೆ ಇದು ನಿಮ್ಗೆ ಹಾಕೋಕ್ಕೆ. ಮತ್ತು ಒಂದು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನೀವು ಬೇರೆ ಏನಾದರೂ ತೊಗೊಂಡು ಅದರಲ್ಲಿ
ಈ ಥರ ಗ್ಲೂನ ಈ ಥರ ನಾನು ಮುಂಚೆ ಅದೇ ಥರ ಮಾಡ್ತಾಯಿದ್ದು. ನನ್ನ ಹತ್ರ ಆರಿ ವರ್ಕ್ ನೀಡಲ್ ಇತ್ತಲ್ವ, ಅದ್ರ ಬ್ಯಾಕ್ ಸೈಡಲ್ಲಿ ಈ ಥರ ಗ್ಲೂನ ಸ್ವಲ್ಪ ಅದ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಸ್ಟೋನಿಗೆ ಹಾಕ್ಕೊಂಡು ಹಚ್ತಾ ಇದ್ದೆ. ಅದು ಸ್ವಲ್ಪ ಡ್ರೈ ಆದ ತಕ್ಷಣ ಏನಾಗುತ್ತೆ, ಈ ಥರ ಸ್ಟೋನ್ ನಾವು ಹಾಕ್ತೀವಲ್ಲ, ಆ ಸ್ಟೋನು ಅಲ್ಲಿ ಕುತ್ಕೋತಾನೆ ಇರಲಿಲ್ಲ, ಅದಕ್ಕೆ ಬಟ್ಟೆಗೆ ಅಂಟ್ಕೋತಾ ಇರಲಿಲ್ಲ, ಮತ್ತು ಇದರಲ್ಲೇ ಬಂದುಬಿಡ್ತಾಯಿತ್ತು. ಹಂಗೆ ಈ ಥರ ಪ್ರಾಬ್ಲಮ್ ಆಗ್ತಿತ್ತಲ್ವ. ಈಗ ಇದನ್ನು ಯೂಸ್ ಮಾಡೋದ್ರಿಂದ ಅದು ಮತ್ತೆ ರಿಟರ್ನ್ ಬರಲ್ಲ, ಆ ಪೆನ್ನಲ್ಲೇ ರಿಟರ್ನ್ ಬರಲ್ಲ, ಅಲ್ಲಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಚೆನ್ನಾಗಿ. ಓಕೆನಾ? ಇದು ತುಂಬಾ ಚೆನ್ನಾಗಿದೆ. ಇದು ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡೋಣ ಅಂತ. ತುಂಬ ಜನ ನಾನು ಸ್ಟೋನ್ ಹಾಕಬೇಕಾದ್ರೆ ಇದನ್ನು ಅಬ್ಸರ್ವ್ ಮಾಡಿದ್ದಾರೆ ಪೆನ್ನು, ಅದಕ್ಕೆ ಕೇಳಿದರು ನನಗೆ, ಅಕ್ಕ ಇದೇನಿದು, ಯಾವುದರಲ್ಲಿ ಸ್ಟೋನ್ ಹಾಕ್ತಾ ಇದ್ದೀರಾ ಅಂತ. ಅಂದರೆ ತುಂಬ ಹಿಂದಿಂದ ಕೇಳ್ತಾಯಿದ್ರು. ನನಗೆ ವೀಡಿಯೋ ಮಾಡೋಕ್ಕೆ ಟೈಮ್ ಇಲ್ಲದೇ ಜಸ್ಟ್ ನೋಡಿ ಈ ಥರ ಸ್ಟೋನ್ ಹಾಕ್ಬೇಕಾದ್ರೇ ವೀಡಿಯೋ ಮಾಡಿದರೆ ಆಯಿತು. ನಾನು ಅದನ್ನು ಮಾಡಲ್ಲ, ಟೈಮ್ ಇಲ್ಲ ಅಂತ ಅಂದ್ಕೊಂಡು ಇವತ್ತು ತೋರಿಸ್ಬಿಡೋಣ ಅಂತ ಅನ್ನಿಸ್ತು ನಿಮಗೆ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಅಂದರೆ ಇದು ಸ್ಟಿಚಿಂಗ್ ಆದಮೇಲೆ ಹಾಕ್ತಾಯಿದ್ದೆ ನಾನು ಸ್ಟೋನು. ಬಟ್ ಕರೆಂಟ್ ಹೋಯ್ತಲ್ಲ, ಏನು ಮಾಡೋದು ಅಂತ ಹೇಳಿ ಸರಿ ಇದೊಂದು ಸ್ಟೋನ್ ಹಾಕೋದಾದರೂ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಬಂದೆ. ಕರೆಂಟ್ ಬಂತು, ವರ್ಕ್ ಆಗ್ತಾಯಿದೆ. ಗೊತ್ತಿಲ್ಲ, ಮೈಕ್ ಏನೋ ಪ್ರಾಬ್ಲಮ್ ಆಗಿದೆ, ನಾನು ಅದಕ್ಕೇ ಮೈಕ್ ಇಲ್ಲದೇ ಮಾತಾಡ್ತಾಯಿದ್ದೀನಿ. ಮಿಷಿನ್ ಸೌಂಡ್ ಬೇರೆ, ನಿಮಗೆ ಕೇಳಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ. ಈ ಥರ ಸ್ಟೋನ್ ಹಾಕಿ ಗ್ಲೂ ಹಾಕ್ಬಿಟ್ಟು ನೋಡಿ ಈ ಥರ ಸ್ಟೋನ್ ಹಾಕ್ಕೊಂಡು ಬರೋದು. ಅಂದರೆ ಆ ಪೆನ್ನಿಗೆ ಮತ್ತು ಸ್ಟಿಕ್ಕಾಗಿ ಬರಲ್ಲ, ನೀಟಾಗಿ ಏನಿದೆ ಆ ಸ್ಟೋನು ಪೆನ್ನಿಗೆ ಸ್ಟಿಕ್ ಆಗುತ್ತೆ. ಬಟ್ಟೆಗೆ ನಾವು ಹಾಕಿದಾಗ ಅದು ಮತ್ತೆ ಪೆನ್ನಿಗೆ ಅಂಟ್ಕೊಂಡು ಬರಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ತುಂಬ ಚೆನ್ನಾಗಿದೆ, ನೀವು ಕೂಡ ಯೂಸ್ ಮಾಡ್ಬೋದು. ಅಂದರೆ ಹ್ಯಾಂಡ್ ವರ್ಕ್ ಮಾಡೋರು, ಮಿಷಿನ್ ವರ್ಕ್ ಮಾಡೋರು ಎಲ್ಲರೂ ಕೂಡ ತುಂಬ ಜನ ಯೂಸ್ ಮಾಡಬೇಕಲ್ವ ಸ್ಟೋನು, ನಿಮ್ಗೆ ಯೂಸ್ ಆಗುತ್ತೆ. ನೋಡಿದ್ರಲ್ವ ಇವಾಗ ಸ್ಟೋನ್ ಹಾಕೋದು ಹೆಂಗೆ ಅಂತ ಹೇಳಿ ತೋರಿಸಿದ್ದೀನಿ. ಈ ಟೂಲಲ್ಲಿ ಈ ಥರ ಸ್ಟೋನ್ ಹಾಕೋದು. ಈ ವಿಡಿಯೋ ತುಂಬ ಜನಕ್ಕೆ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು.